ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಭಾರತದ ಆರ್ಥಿಕತೆ ಎಕನಾಮಿ ಅಂತ ಏನು ಹೇಳ್ತೀವಿ, ಇದು ಎಷ್ಟು ಸೇಫ್ ಆಗಿದೆ, ಸಾಲ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಮತ್ತೆ ಬ್ಯಾಂಕ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ. ಇದಾದ್ಮೇಲೆ ಸರ್ಕಾರ ಸರಿಸುಮಾರು 15,000 ಕೋಟಿನ ಖರ್ಚು ಮಾಡಿ ಗ್ರೀನ್ ಸ್ಟೀಲ್ ಮಿಷನ್ ನ ಶುರು ಮಾಡ್ತಿದೆ. ಇದೇನು ಅಂತ ನೋಡ್ಕೊಂಬರೋಣ. ನಿಮ್ಮೆಲ್ರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ಗೆ ಸ್ವಾಗತ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಗುರುವಾರ ಜಾನ್ 2. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ಭಾರತದ ಎಕನಾಮಿ ಬೆಳವಣಿಗೆ ಎಷ್ಟು ಗಟ್ಟಿಯಾಗಿದೆ ಇದನ್ನ ನಾವು ನೋಡಿದ್ವಿ ಅಂತಂದ್ರೆ ಇತ್ತೀಚೆಗೆ ಇಂಡಿಯಾದ ಎಕನಾಮಿ ಎಲ್ಲರ ಗಮನ ಸೆಳೆದಿದೆ ಅಂತ ಹೇಳ್ಬೋದು. 2024ರ ಎಕನಾಮಿಕ್ ಗ್ರೋತ್ ಕತೆ ತುಂಬಾ ಪಾಸಿಟಿವ್ ಆಗಿತ್ತು. ಮತ್ತೆ 2025ರ ಬಗ್ಗೆನೂ ಕೂಡ ಎಲ್ಲರೂ ಒಳ್ಳೆ ಮಾತುಗಳನ್ನೇ ಆಡ್ತಿದ್ದಾರೆ. ಸ್ಟ್ರಾಂಗ್ ಫಂಡಮೆಂಟಲ್ ಫ್ಯಾಕ್ಟರ್ಸ್ಗಳು ಸಹ ತುಂಬಾ ಚೆನ್ನಾಗಿದೆ. ಹಾಗೆ ಸ್ಟೇಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಗುಡ್ ಬ್ಯಾಲೆನ್ಸ್ ಶೀಟ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಕಂಪ್ನೀಸ್ಗಳನ್ನ ಯಾವ ರೀತಿ ಒಂದು ಸಕಾರಾತ್ಮಕ ಚಿತ್ರಣಕ್ಕೆ ಕಾರಣ ಅಂತ ಹೇಳ್ತಿದೆ. ಆದ್ರೆ ಹಿಸ್ಟ್ರಿ ನಮ್ಗೆ ಏನ್ ಹೇಳುತ್ತೆ ಗೊತ್ತಾ, ಏನಾದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ರೆ ಅಲ್ಲಿ ತಪ್ಪಾಗುವಂತಹ ಚಾನ್ಸ್ಗಳು ತುಂಬಾ ಇರುತ್ತೆ. ಚೆಕ್ ಮಾಡೋದು ಒಳ್ಳೇದು ಅಂತ. ಅದಕ್ಕೆ ನಾವು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನ ಓದಿದ್ವಿ. ಇದರಿಂದ ಇಂಡಿಯಾದ ಫೈನಾನ್ಷಿಯಲ್ ಸಿಸ್ಟಮ್ಗೆ ಒಂದು ಪರೀಕ್ಷೆ ತರಹ ಇರುವಂತ ಬ್ಯಾಂಕ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಹಾಗೆ ಮಾರ್ಕೆಟ್ಗೆ ಯಾವ ರೀತಿ ಇದೆ ಅಂತ ನೋಡುತ್ತೆ. ನಾವೇನಾದ್ರೂ ಕಂಡು ಹಿಡಿದ್ವಿ ಅಂತಂದ್ರೆ ಕೆಲವು ವಿಷಯಗಳಲ್ಲಿ ಭರವಸೆ ಇದ್ದೇ ಇರುತ್ತೆ. ಆದ್ರೆ ಕೆಲವು ವಿಷಯಗಳನ್ನ ತುಂಬಾ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ನಮ್ಮ ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಏನ್ ಹೇಳ್ತೀವಿ ಅಲ್ವಾ, ಇದನ್ನ ಚೇಂಜ್ ಮಾಡಬೇಕಾದ್ರೆ 3 ಮುಖ್ಯ ರಿಸ್ಕ್ ಬಗ್ಗೆ ನಾವು ಚರ್ಚೆ ಮಾಡೋಣ. ರಿಸ್ಕ್ 1, ಹೌಸ್ ಹೋಲ್ಡ್ ಫೈನಾನ್ಸಸ್, ನಾಜೂಕಾದ ಸಮತೋಲನ ಅಂತ ಹೇಳ್ತೀವಿ, ಆ ಡೆಲಿಕೇಟ್ ಬ್ಯಾಲೆನ್ಸ್. ಈಗ ಇಂಡಿಯಾದಲ್ಲಿ ಫ್ಯಾಮಿಲೀಸ್ ಮಾಡಿರುವಂತಹ ಸಾಲಗಳು ಜಾಸ್ತಿ ಆಗ್ತಿದೆ. GDP ನಾವು ನೋಡಿದಾಗ 42.9% ಇದೆ. ಇದು ಬೇರೆ ಎಮರ್ಜಿಂಗ್ ಮಾರ್ಕೆಟ್ಸ್ಗಿಂತನೂ ಕಮ್ಮಿ ಇದೆ ಅಂತ ಹೇಳ್ಬೋದು. ಅಲ್ಲಿ ಸಾಮಾನ್ಯವಾಗಿ 50%ಗಿಂತ 60% ಇರುತ್ತೆ. ಮೊದಲಿಗೆ ನಾವು ನೋಡಿದ್ರೆ ಇದನ್ನ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಸುತ್ತೆ. ಆದ್ರೆ ಸಮಸ್ಯೆ ಏನ್ ಗೊತ್ತಾ, ಕಳೆದ 3 ವರ್ಷಗಳಿಂದ ನಾವು ನೋಡಿದಾಗ ಇಂಡಿಯಾದ ಹೌಸ್ ಹೋಲ್ಡ್ ಡೆಪ್ಟ್ ಅಂದ್ರೆ ಕುಟುಂಬಗಳ ಸಾಲ ಏನಿರುತ್ತೆ ಇದು ಜಾಸ್ತಿ ಆಗ್ತಾನೆ ಬರ್ತಿದೆ. ಆದ್ರೆ ಬೇರೆ ಬೆಳೆಯುತ್ತಿರುವಂತಹ ಆರ್ಥಿಕತೆಗಳಿಗೆ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಕಮ್ಮಿ ಆಗ್ತಾ ಇದೆ. ಈಗ ಸಾಲ ಜಾಸ್ತಿ ಆಗ್ತಿರೋದು ಜನ ಜಾಸ್ತಿ ದುಡ್ಡನ್ನ ಸಾಲ ತಗೊಳ್ತಿರೋದ್ರಿಂದ ಅಲ್ಲ, ಆದ್ರೆ ಸಾಲಗಾರರು ಯಾರೆಲ್ಲ ಇರ್ತಾರೆ ಅವರು ಜಾಸ್ತಿ ಆಗ್ತಿರೋದ್ರಿಂದ. ಅಂದ್ರೆ ಜಾಸ್ತಿ ಜನ ಒಂದು ಫಾರ್ಮಲ್ ಕ್ರೆಡಿಟ್ ಅಂದ್ರೆ ಸಾಂಪ್ರದಾಯಿಕ ಸಾಲನ ತಗೊಳ್ತಿದ್ದಾರೆ. ಇದು ಒಳ್ಳೆಯ ವಿಷಯ ಏನೋ ಹೌದು, ಆದ್ರೆ ಈ ಸಾಲನ ಯಾಕೆ ಯೂಸ್ ಮಾಡ್ತಿದ್ದಾರೆ ನೋಡಿ. ಮುಖ್ಯವಾಗಿ ನಾವಿದನ್ನ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಕನ್ಸಪ್ಷನ್ ಅಂದ್ರೆ ಬಳಕೆ. ಈಗ ಪರ್ಸನಲ್ ಲೋನ್ಸ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು, ವಸ್ತುಗಳನ್ನ ತಗೊಳ್ಳೋದಕ್ಕೆ ಯೂಸ್ ಮಾಡುವಂತಹ ಲೋನ್ಸ್ ಆಗಿರ್ಬೋದು. ಅಸೆಟ್ ಕ್ರಿಯೇಷನ್, ಆಸ್ತಿ ಸೃಷ್ಟಿ. ಈಗ ಮನೆಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ತಗೊಳ್ಳುವಂತಹ ಲೋನ್ಸ್ ಆಗಿರ್ಬೋದು, ಗಾಡಿ ಲೋನ್ಸ್ಗಳಾಗಿರ್ಬೋದು. ಪ್ರೊಡಕ್ಟಿವ್ ಪರ್ಪಸ್, ಉತ್ಪಾದಕ ಉದ್ದೇಶಗಳು ಅಂದ್ರೆ ಕೃಷಿ, ಬಿಸ್ನೆಸ್, ಎಜುಕೇಶನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಗೊಳ್ಳುವಂತಹ ಒಂದು ಲೋನ್ಸ್. ಈಗ ಮೊದಲನೇದಾಗಿ ಕನ್ಸಪ್ಷನ್ ಲೋನ್ಸ್ ಅಂದ್ರೆ ಬಳಕೆ ಸಾಲ ಅಂತ ಏನ್ ಹೇಳ್ತೀವಿ, ಇದು ಜಾಸ್ತಿ ಆಗಿಲ್ಲ, ಆದ್ರೆ ನಿಧಾನವಾಗಿ ಜಾಸ್ತಿ ಆಗ್ತಿದೆ. ಅಂದ್ರೆ ಜನ ಅಸೆಟ್ಸ್ ಅಥವಾ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಸಾಲ ಮಾಡ್ತಿಲ್ಲ, ಬದಲಿಗೆ ಏನ್ ಮಾಡ್ತಿದ್ದಾರೆ ಗೊತ್ತಾ, ಡೈಲಿ ಎಕ್ಸ್ಪೆನ್ಸ್ಗಾಗಿ ಸಾಲನ ಯೂಸ್ ಮಾಡ್ಕೊಳ್ತಿದ್ದಾರೆ. ಇದು ಸ್ವಲ್ಪ ಟ್ರಿಕ್ಕಿ ವಿಚಾರನೇ ಅಲ್ವಾ. ಬಾರೋವರ್ಸ್, ಸಾಲಗಾರರ ಪ್ರಕಾರ ಇದನ್ನ ನೋಡಿದ್ವಿ ಅಂತಂದ್ರೆ ಕ್ಲಿಯರ್ ಡಿಫರೆನ್ಸ್ ನಮ್ಗಂತೂ ಇಲ್ಲಿ ಕಾಣಿಸುತ್ತೆ. ಈಗ ಸಬ್ ಪ್ರೈಮ್ ಬಾರೋವರ್ಸ್ ಮತ್ತೆ ಕೆಟ್ಟ ಕ್ರೆಡಿಟ್ ಸ್ಕೋರ್ ಅಂತ ಏನ್ ಹೇಳ್ತೀವಿ, ಇದು ಇರೋರು ಯೂಶಲಿ ತಮ್ಮ ಸಾಲದ 48% ಅನ್ನ ಕನ್ಸಪ್ಷನ್ಗೆ ಅಂದ್ರೆ ಬಳಕೆಗೆ ಯೂಸ್ ಮಾಡ್ಕೊಳ್ತಾರೆ. ಸೂಪರ್ ಪ್ರೈಮ್ ಬಾರೋವರ್ಸ್ ಅಂದ್ರೆ ಇವ್ರಿಗೆ ಉತ್ತಮ ಕ್ರೆಡಿಟ್ ಸ್ಕೋರ್ಗಳೇನೋ ಇರುತ್ತೆ, ತಮ್ಮ ಸಾಲದ 31% ಮಾತ್ರ ಕನ್ಸಪ್ಷನ್ಗೆ ಯೂಸ್ ಮಾಡ್ತಾರೆ. ಅವರು ಜಾಸ್ತಿ ಅಸೆಟ್ ಕ್ರಿಯೇಷನ್ ಕಡೆ ಅಂದ್ರೆ ಆಸ್ತಿನ ಜಾಸ್ತಿ ಕ್ರಿಯೇಟ್ ಮಾಡೋದ್ರ ಕಡೆ ಗಮನ ಕೊಡ್ತಾರೆ. ಅಂದ್ರೆ ಮನೆ ಕೊಳ್ಳೋದು ಮಾತ್ರ. ಇಲ್ಲಿ ನಮ್ಗೆ ಅರ್ಥ ಆಗುವಂತ ಮುಖ್ಯ ವಿಷಯಗಳು ಏನ್ ಗೊತ್ತಾ, ಕನ್ಸಪ್ಷನ್ ಲೋನ್ಸ್ ಇಂದ ಇನ್ಕಮ್ ಏನಿರುತ್ತೆ ಅದು ಖಂಡಿತವಾಗ್ಲೂ ಕೂಡ ಬರೋದಿಲ್ಲ. ಹಾಗೆ ಸಬ್ ಪ್ರೈಮ್ ಬಾರೋವರ್ಸ್ ಏನಾದ್ರೂ ಸಾಲ ತೀರ್ಸೋದಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಕಂಟಿನ್ಯೂಸ್ಲಿ ಫೇಲ್ ಆಗ್ತಿದ್ದಾರೆ. ಇದು ಫ್ಯಾಮಿಲೀಸ್ ಎಕನಾಮಿಕ್ ಸಿಚುವೇಶನ್ಗೆ ಹಾನಿ ಮಾಡುತ್ತೆ. ಮತ್ತೆ ಇದರಿಂದ ದೊಡ್ಡ ಎಕನಾಮಿಕ್ ಪ್ರಾಬ್ಲಮ್ ಸಹ ಬರ್ಬೋದು ಗೊತ್ತಾ. ಇಲ್ಲಿ ಬರುವಂತ ಪ್ರಶ್ನೆ ಏನು ಅಂತಂದ್ರೆ, ಈ ರೀತಿ ಆಗ್ತಿರೋದು ಎಷ್ಟು ಸ್ಟೇಬಲ್ ಆಗಿದೆ. ನೀವೇ ಯೋಚನೆ ಮಾಡಿ, ಸರಿಯಾಗಿ ಮ್ಯಾನೇಜ್ ಮಾಡಕ್ಕೆ ಯಾರಿಗೂ ಬರ್ತಿಲ್ಲ ಅಂತಂದ್ರೆ ಇದು ದೀರ್ಘಕಾಲದಲ್ಲಿ ತುಂಬಾ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ರಿಸ್ಕ್ 2,
ಸ್ಟಾಕ್ ಮಾರ್ಕೆಟ್ ಅನ್ನು ನಾವು ನೋಡ್ತಿದೀವಿ ಅಂತಂದ್ರೆ ಇದರ ರೇಟ್ ಏನಾದ್ರೂ ಜಾಸ್ತಿ ಆಗ್ತಿದ್ಯಾ, ಸ್ವಲ್ಪ ಹುಷಾರಾಗಿರಿ. ಈಗ 2024ರಲ್ಲಿ ನಮ್ಮ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೆಪ್ಟೆಂಬರ್ ಕೊನೆಗೆಲ್ಲ ನಾವು ನೋಡಿದ್ವಿ ಅಂತಂದ್ರೆ ನ್ಯೂ ಹೈ ಅನ್ನೇ ತಲುಪಿತ್ತು. ಆಮೇಲೆ ಸ್ವಲ್ಪ ಡೌನ್ ಆಗೋಯ್ತು. ಈ ಕರೆಕ್ಷನ್ ಆದ್ರೂ ಕೂಡ ಇಂಡಿಯಾ ಬೇರೆ ಒಂದು ಎಮರ್ಜಿಂಗ್ ಮಾರ್ಕೆಟ್ಸ್ಗಿಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಈಗ ನೋಡಿ, MSCI ಇಂಡಿಯಾ ಇಂಡೆಕ್ಸ್ ನಾವು ನೋಡೋದಾದ್ರೆ 2024ರಲ್ಲಿ 19.5% ರಿಟರ್ನ್ ಅನ್ನ ಕೊಟ್ಟಿತ್ತು. ಆದ್ರೆ MSCI ಎಮರ್ಜಿಂಗ್ ಮಾರ್ಕೆಟ್ಸ್ ಇಂಡೆಕ್ಸ್ ನ 8.3% ರಿಟರ್ನ್ ಗಿಂತ ತುಂಬಾನೇ ಜಾಸ್ತಿ ಅಂತ ಹೇಳ್ಬೋದು. ಬೇಸಿಕಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಮತ್ತೆ ಮೈಕ್ರೋ ಕ್ಯಾಪ್ಸ್ ಅಂತ ಏನ್ ಹೇಳ್ತೀವಿ, ಈ ಸ್ಟಾಕ್ಸ್ ಜಾಸ್ತಿ ರಿಟರ್ನ್ ಅನ್ನ ಕೊಟ್ಟಿದೆ, 30% ಗಿಂತನೂ ಜಾಸ್ತಿ. ಆದ್ರೆ ನಿಫ್ಟಿ 50 ಇಂಡೆಕ್ಸ್ ನ ಆನ್ಯುವಲ್ ರಿಟರ್ನ್ ನೋಡಿದ್ವಿ ಅಂತಂದ್ರೆ 17% ಅಷ್ಟೇ ಇದೆ. ಇಲ್ಲಿ ನಮ್ಗೆ ಅರ್ಥ ಆಗೋದೇನ್ ಗೊತ್ತಾ, ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಈ ಸಣ್ಣ ಸ್ಟಾಕ್ಸ್ ಗಳ ಏರಿಕೆ ಏನಾದ್ರೂ ಕೂಡ ರಿಯಲ್ ಅರ್ನಿಂಗ್ಸ್ ಗ್ರೋತ್ ಗಿಂತ ಆಗಿಲ್ಲ ಅಂತ ಹೇಳ್ಬೋದು. ಬದಲಿಗೆ ಇದು ಇನ್ವೆಸ್ಟರ್ ಎಂತೂಸಿಯಾಸಮ್, ಹೂಡಿಕೆ ಮಾಡೋರು ಯಾರೆಲ್ಲ ಇರ್ತಾರೆ ಅವರು ಎಕ್ಸೈಟ್ಮೆಂಟ್ ಇಂದ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ರಿಸ್ಕ್ ಟೇಕಿಂಗ್ ಕೂಡ ಇಂದನೂ ನಡೆದಿದೆ. ಇನ್ನು RBI ರಿಪೋರ್ಟ್ ಅನ್ನ ಹತ್ರದಿಂದ ನೋಡಿದ್ರೆ ನಿಫ್ಟಿ 50ಯ ಸ್ಪೀಡ್ ರಿಯಲ್ ಅರ್ನಿಂಗ್ಸ್ ಗ್ರೋತ್ ಗೆ ಸರಿ ಹೊಂದಿದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಏನ್ ಗೊತ್ತಾಗುತ್ತೆ ಗೊತ್ತಾ, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಜಾಸ್ತಿ ಇನ್ವೆಸ್ಟರ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗಿತ್ತು. ಅಂದ್ರೆ ಈ ಸ್ಟಾಕ್ಸ್ ನ ಜಾಸ್ತಿ ವ್ಯಾಲ್ಯೂ ಏನಿರುತ್ತೆ ಈಗಿನ ಪರ್ಫಾರ್ಮೆನ್ಸ್ ಇಂದ ಮಾತ್ರ ಅಲ್ಲ, ಫ್ಯೂಚರ್ ಗ್ರೋತ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅರ್ಥ. ಈ ಸಮಸ್ಯೆ ಯಾಕೆ ಮುಖ್ಯ ಗೊತ್ತಾ, ನಾನು ನಿಮ್ಗೆ ಹೇಳ್ತೀನಿ. ಈಗ ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಎಚ್ಚರಿಕೆಯಿಂದ ಇರೋದಕ್ಕೆ ಶುರು ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಮಾರ್ಕೆಟ್ ಸೆಂಟಿಮೆಂಟ್ಸ್ ಏನಾದ್ರೂ ಚೇಂಜ್ ಆದ್ರೆ ಈ ಸಣ್ಣ ಸ್ಟಾಕ್ಸ್ ಗಳಲ್ಲಿ ದೊಡ್ಡ ಕರೆಕ್ಷನ್ಸ್ ಆಗ್ಬೋದು. ಇತ್ತೀಚೆಗೆ ಪುಲ್ ಬ್ಯಾಕ್, ಇದನ್ನ ಕನ್ನಡದಲ್ಲಿ ಹಿಂದೆ ತಗೊಳ್ಳೋದು ಅಂತ ಹೇಳ್ತೀವಿ. ಇದೆಲ್ಲ ಆದ್ರೂ ಸಹ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ದ ವ್ಯಾಲ್ಯೂಯೇಷನ್ಸ್ ಏನಿದೆ ಇದು ಕೂಡ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್, ನಿಫ್ಟಿ 50 ನ ಅರ್ನಿಂಗ್ಸ್ ಗ್ರೋತ್ ಏನಿದೆ 10% ಗಿಂತ ಕಮ್ಮಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಆದ್ರೆ ವ್ಯಾಲ್ಯೂಯೇಷನ್ಸ್ ನ ನೋಡಿದಾಗ 14% ಅಥವಾ ಇನ್ನೂ ಜಾಸ್ತಿ ಬೆಳವಣಿಗೆನ ತೋರಿಸ್ತಿದೆ. ಇನ್ನು ಮಿಡ್ ಕ್ಯಾಪ್ ನ ಮತ್ತೆ ಸ್ಮಾಲ್ ಕ್ಯಾಪ್ ನ ಈ ಸೂಚ್ಯಾಂಕಗಳನ್ನ ನಾವು ನೋಡಿದಾಗ ಇಲ್ಲಿ ಗ್ಯಾಪ್ ಇನ್ನೂ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ಇನ್ನು ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ನ ಪೂರೈಸಿಲ್ಲ ಅಂತಂದ್ರೆ ಈ ಸ್ಟಾಕ್ಸ್ ಗಳು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಬಹುದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಸಪ್ಲೈ ಡಿಮ್ಯಾಂಡ್ ಇಂಬ್ಯಾಲೆನ್ಸ್. ಈಗ ಕೋವಿಡ್ ಆದ್ಮೇಲಂತೂ ಈಕ್ವಿಟೀಸ್ಗೆ ಡಿಮ್ಯಾಂಡ್ ಜಾಸ್ತಿನೇ ಆಗಿದೆ. ಹೊಸ IPO ಶೇರ್ಸ್ ಗಳನ್ನ ನೋಡಿದಾಗ ಅಥವಾ ಬೇರೆ ಮೂಲಗಳಿಂದ ಬರುವಂತಹ ಶೇರ್ಸ್ ಗಳಿಗೆ ಅಥವಾ ಸಪ್ಲೈಗೆ ನಾವು ಹೋಲಿಸಿದ್ವಿ ಅಂತಂದ್ರೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಸೆಬಿಯ ಅನಂತ ನಾರಾಯಣ್ ಯಾರಿದ್ದಾರೆ ಅವರೊಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಬ್ಯಾಲೆನ್ಸ್ ಇಲ್ಲದೆ ಇದ್ರೆ ಅಸೆಟ್ ಪ್ರೈಸ್ ಇನ್ಫ್ಲೇಷನ್, ಅಂದ್ರೆ ಆಸ್ತಿ ಬೆಲೆ ಏರಿಕೆ ಆಗಬಹುದು ಅಂತ. ನಾವಿದನ್ನ ಸೂಕ್ಷ್ಮವಾಗಿ ನೋಡ್ತಿದೀವಿ ಅಂತಂದ್ರೆ ಸ್ಟಾಕ್ ಪ್ರೈಸಸ್ ಏರಿಕೆ ಖಂಡಿತವಾಗ್ಲೂ ಆಗುತ್ತೆ. ಆದ್ರೆ ಇದು ನಿಜವಾದ ಎಕನಾಮಿಕ್ ಗ್ರೋತ್ ಜೊತೆ ಯಾವುದೇ ರಿಲೇಷನ್ ಅನ್ನ ಇಟ್ಕೊಂಡಿರೋದಿಲ್ಲ. ಇನ್ನು ರಿಸ್ಕ್ 3 ಬಗ್ಗೆ ಮಾತಾಡೋದಾದ್ರೆ ಬ್ಯಾಂಕಿಂಗ್ ಸೆಕ್ಟರ್, ಅಂದ್ರೆ ಬ್ಯಾಂಕ್ಗಳಲ್ಲಿ ಏನೋ ಪ್ರಾಬ್ಲಮ್ ಖಂಡಿತವಾಗ್ಲೂ ಇದೆ ಅನ್ಸತ್ತೆ. ಈಗ ನೋಡಿ, ಇಂಡಿಯಾದ ಬ್ಯಾಂಕಿಂಗ್ ಸೆಕ್ಟರ್ ಕಳೆದ ಕೆಲವು ವರ್ಷಗಳಿಂದ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಒಂದು ವರ್ಷದ ಹಿಂದೆ ನಾವೇನಾದ್ರೂ ನೋಡಿದ್ರೆ ತುಂಬಾ ಬ್ಯಾಂಕ್ಸ್ಗಳು ಡಿಫ್ರೆಂಟ್ ರಿಸ್ಕ್ ಇಂಡಿಕೇಟರ್ಸ್ ಇಂದ ತುಂಬಾ ಕಷ್ಟದಲ್ಲಿ ಇತ್ತು. ಆದ್ರೆ ಈಗ ಕೇವಲ 3 ಬ್ಯಾಂಕ್ಸ್ ಮತ್ತೆ ಒಟ್ಟು ಸಿಸ್ಟಮ್ ಅಸೆಟ್ಸ್ ನ 15% ಮಾತ್ರ ಇನ್ನೂ ಕಷ್ಟದಲ್ಲಿದೆ ಅಂತ ಹೇಳ್ಬೋದು. ಇದು ಪ್ರಾಸೆಸ್ ನಲ್ಲಿ ತೋರಿಸ್ತಾನೆ ಇದೆ, ಆದ್ರೆ ಪ್ರಾಬ್ಲಮ್ ಗಳನ್ನ ಯಾವ ರೀತಿ ಇನ್ನೂ ಉಳಿದುಕೊಂಡಿದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಒಂದು ಮುಖ್ಯ ಚೇಂಜ್ ಅಂತ ಅಂದ್ರೆ ಈಗ ಡೆಪಾಸಿಟ್ ಮಿಕ್ಸ್ ಅಂತ ಏನ್ ಹೇಳ್ತೀವಿ, ಇದು ಲೋ ಕಾಸ್ಟ್ ಅಂದ್ರೆ CASA ಡೆಪಾಸಿಟ್ಸ್, ಕರೆಂಟ್ ಅಕೌಂಟ್ ಮತ್ತೆ ಸೇವಿಂಗ್ಸ್ ಅಕೌಂಟ್ಸ್ ಕಮ್ಮಿ ಆಗ್ತಿದೆ. ಆದ್ರೆ ಟರ್ಮ್ ಡೆಪಾಸಿಟ್ಸ್, ನಿಗದಿತ ಠೇವಣಿಗಳಂತ ಏನ್ ಹೇಳ್ತೀವಿ, ಇದು ಜಾಸ್ತಿ ಆಗ್ತಿದೆ. ಇವತ್ತು ಟರ್ಮ್ ಡೆಪಾಸಿಟ್ಸ್ ಹೊಸ ಡೆಪಾಸಿಟ್ಸ್ ನಲ್ಲಿ 82% ಶೇರ್ಸ್ ಅನ್ನ ಹೊಂದಿದೆ. ಹಾಗೆ ಬ್ಯಾಂಕ್ಸ್ ಗಳು ಹೆಚ್ಚು ವೆಚ್ಚದ ಫಂಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಗಳು ಏನಿರುತ್ತೆ ಇದನ್ನ ಕನ್ನಡದಲ್ಲಿ ನಾವು ಹಣಕಾಸು ಉಪಕರಣಗಳು ಅಂತ ಹೇಳ್ತೀವಿ. ಅಂದ್ರೆ ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್ಸ್ ಮೇಲೆ ಡಿಪೆಂಡ್ ಆಗ್ತಿದೆ ಅಂತ ಅರ್ಥ. ಇದರಿಂದ ಬ್ಯಾಂಕ್ಸ್ಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಫಂಡಿಂಗ್ ಕಾಸ್ಟ್ ಅಂದ್ರೆ ಹಣಕಾಸಿನ ವೆಚ್ಚ ಏನಿರುತ್ತೆ ಇದು ಜಾಸ್ತಿ ಆಗ್ತಿರೋದ್ರಿಂದ ಬ್ಯಾಂಕಿಂಗ್ ಪ್ರಾಫಿಟ್ ಕಮ್ಮಿ ಆಗ್ತಿದೆ. 2022ರ ಮಾರ್ಚ್ ಇಂದ ಬ್ಯಾಂಕ್ ಕಾಸ್ಟ್ ಆಫ್ ಫಂಡ್ಸ್ ಅಂದ್ರೆ 148 ಬೇಸಿಸ್ ಪಾಯಿಂಟ್ಸ್ ಗಳೇನಿರುತ್ತೆ ಅದು ಜಾಸ್ತಿ ಆಗಿತ್ತು. ಇದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ತರ್ತಿದೆ. ಮತ್ತೆ ಇದು ಇವಾಗ ಕಮ್ಮಿ ಆಗೋಕೆ ಶುರುವಾಗ್ತಿದೆ. ಆದ್ರೂ ಕೂಡ ರಿಟರ್ನ್ ಆನ್ ಈಕ್ವಿಟಿ ಮತ್ತೆ ಅಸೆಟ್ಸ್ ಚೆನ್ನಾಗಿರೋದ್ರಿಂದ ಬ್ಯಾಂಕ್ಸ್ ಸದ್ಯಕ್ಕೆ ಪ್ರಾಫಿಟ್ ಅಲ್ಲೇ ಇದೆ. ಆದ್ರೆ ಇಲ್ಲಿ ನಿಜವಾದ ಟೆನ್ಷನ್ ಅಂದ್ರೆ ಯಾವ್ದು ಗೊತ್ತಾ, ಅಸೆಟ್ ಕ್ವಾಲಿಟಿ ಅಂದ್ರೆ ಆಸ್ತಿಯ ಗುಣಮಟ್ಟದ ಬಗ್ಗೆ. ಈಗ ಒಟ್ಟು ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ NPA ಅಂತ ಏನ್ ಹೇಳ್ತೀವಿ, ಇದರ ಒಂದು ರೇಟ್ 2.6% ಇದೆ ಅಂತ ಅನ್ಕೊಳ್ಳಿ. 12 ವರ್ಷದಲ್ಲಿ ಕಮ್ಮಿ ಆಗಿದೆ ಅಂತ. ಹೀಗಾಗಿ ಇದನ್ನ ನಂಬಬೇಕು ಅಂತಂದ್ರೆ ಚೆನ್ನಾಗೇನೋ ಕಾಣಿಸುತ್ತೆ, ಆದ್ರೆ ಒಳಗಡೆ ನೋಡಿದ್ವಿ ಅಂತಂದ್ರೆ ರಿಟೇಲ್ ಲೋನ್ಸ್ ಅಂದ್ರೆ ಚಿಲ್ಲರೆ ಸಾಲ ಅಂತ ಏನ್ ಹೇಳ್ತೀವಿ, ಇವಾಗ ಇದು ಒಂದು ಟೆನ್ಷನ್ ಕ್ರಿಯೇಟ್ ಮಾಡುವಂತಹ ವಿಷಯ ಆಗಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ರಿಟೇಲ್ ಲೋನ್ಸ್ ನಲ್ಲಿ ಹೊಸ NPAs
ಅಂದ್ರೆ ಇದನ್ನ ವಸೂಲಿ ಮಾಡಕ್ಕಾಗದಿರುವಂತಹ ಸಾಲ ಅಂತ ಹೇಳ್ತೀವಿ. ಅರ್ಧಕ್ಕಿಂತ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ಳಿ. ಅನ್ಸೆಕ್ಯೂರ್ಡ್ ಲೋನ್ಸ್ ಗಳಿಂದ ಬರ್ತಿದೆ, ಅಂದ್ರೆ ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು, ಪರ್ಸನಲ್ ಲೋನ್ಸ್ ಆಗಿರ್ಬೋದು. ಇನ್ನು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಗಳಲ್ಲಿ ನಾವು ನೋಡಿದಾಗ ಇದರಲ್ಲಿ ಬ್ಯಾಡ್ ಲೋನ್ಸ್ ಅಂತ ಬರ್ದು ಹಾಕೋ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಇದೆಲ್ಲದರಿಂದ ಅಸಲಿ ಪ್ರಾಬ್ಲಮ್ ಎಷ್ಟು ಅಂತ ಗೊತ್ತಾಗ್ತಾನೆ ಇಲ್ಲ. ಇನ್ನು ಕೆಲವು ವಾರ್ನಿಂಗ್ಸ್ ಗಳು ಸಹ ಇದೆ. ಉದಾಹರಣೆಗೆ SMA ಲೋನ್ಸ್ ಅಂದ್ರೆ ಸ್ಪೆಷಲ್ ಮೆನ್ಷನ್ ಅಕೌಂಟ್ ಲೋನ್ಸ್ ಅಂತ ಹೇಳ್ತೀವಿ. ಈ ಲೋನ್ 30ರಿಂದ 60 ದಿನಗಳ ಒಂದು ಓವರ್ ಡ್ಯೂ ಇದೆ ಅಂತ ಹೇಳ್ತಾರೆ. ಮತ್ತೆ ಜಾಸ್ತಿ ದುಡ್ಡು ಸಾಲವನ್ನ ತಗೊಂಡಿರೋದ್ರಲ್ಲಿ ಜಾಸ್ತಿ ಆಗತ್ತೆ ಅಂತ ಅರ್ಥ. ಇವು NPAs ನ ಅಂದ್ರೆ ವಸೂಲಿ ಮಾಡಕ್ಕಾಗದಿರೋ ಸಾಲ ಆದ್ರೆ ಅದು ಬ್ಯಾಂಕಿಂಗ್ ಸಿಸ್ಟಮ್ ನ ಒಂದು ವ್ಯವಸ್ಥೆಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗತ್ತೆ, ಸಮಸ್ಯೆ ಆಗತ್ತೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಇವತ್ತಿನ 2ನೇ ಟಾಪಿಕ್ ಅಲ್ಲಿ ನಾವು ಗ್ರೀನ್ ಸ್ಟೀಲ್ ಮಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ನಮ್ಮ ಭಾರತ ಸರ್ಕಾರ 15,000 ಕೋಟಿ ಬಜೆಟ್ ನಲ್ಲಿ ಗ್ರೀನ್ ಸ್ಟೀಲ್ ಮಿಷನ್ ಅನ್ನ ಶುರು ಮಾಡ್ತಿದೆ. ಇಂಡಿಯಾದಲ್ಲಿ ಪೊಲ್ಯೂಷನ್ ಜಾಸ್ತಿ ಮಾಡ್ತಿರುವಂತಹ ದೊಡ್ಡ ಇಂಡಸ್ಟ್ರೀಸ್ ನಲ್ಲಿ ಸ್ಟೀಲ್ ಸೆಕ್ಟರ್ ಕೂಡ ಒಂದು ಅಂತ ಹೇಳ್ಬೋದು. ಅದನ್ನ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಮಾಡೋದಕ್ಕೆ ಇದು ಒಂದು ಧೈರ್ಯದ ಹೆಜ್ಜೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಸ್ಟೀಲ್ ಮೇಕಿಂಗ್ ಅಂತ ಹೇಳ್ತೀವಲ್ವಾ, ಇದು ದೇಶದ ಇಂಡಸ್ಟ್ರಿಯಲ್ ಎಕಾನಮಿಗೆ ಹೃದಯ ಅಂತಾನೆ ಹೇಳ್ಬೋದು. ಆದ್ರೆ ಅದು ಜಾಸ್ತಿ ಆಗ್ತಿರೋ ಹಾಗೆ ಪೊಲ್ಯೂಷನ್ಸ್ ಕೂಡ ಜಾಸ್ತಿ ಆಗ್ತಿದೆ. ಈ ಮಿಷನ್ ಇಂಡಿಯಾದ ಕ್ಲೈಮೇಟ್ ಚೇಂಜ್ ನ ತಡೆಯೋದಕ್ಕೆ ಒಂದು ಪ್ರಯತ್ನದ ಭಾಗ ಅಂತ ಹೇಳ್ಬೋದು. ಈಗ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್, ಇದನ್ನ ಕನ್ನಡದಲ್ಲಿ ಹಸಿರು ಮನೆ ಅನಿಲ ಹೊರಸೂಸುವಿಕೆ ಅಂತ ಹೇಳ್ತೀವಿ, ಕಮ್ಮಿ ಮಾಡಬೇಕು ಅಂತಂದ್ರೆ ಗ್ಲೋಬಲ್ ಸಸ್ಟೈನಬಿಲಿಟಿ ಟ್ರೆಂಡ್ಸ್, ಇದನ್ನ ಜಾಗತಿಕ ಸುಸ್ಥಿರತೆ ಪ್ರವೃತ್ತಿ ಅಂತ ಹೇಳ್ತೀವಿ. ಇದಕ್ಕೆ ಹೊಂದ್ಕೊಳ್ಳೋದು ಕೂಡ ಇದರ ಒಂದು ಉದ್ದೇಶ ಅಂತ ಹೇಳ್ಬೋದು. ಹಾಗಿದ್ರೆ ಏನಾಗ್ತಿದೆ ನೋಡಿ, ನಮ್ಮ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಸ್ಟೀಲ್ ಪ್ರೊಡ್ಯೂಸರ್. ಸ್ಟೀಲ್ ಅನ್ನ ನಾವು ಉಕ್ಕು ಅಂತ ಕರಿತೀವಿ ಅಲ್ವಾ. ಈಗ ಸ್ಟೀಲ್ ಇಂಡಸ್ಟ್ರಿ ದೇಶದ ಇನ್ಫ್ರಾಸ್ಟ್ರಕ್ಚರ್, ಕನ್ಸ್ಟ್ರಕ್ಷನ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಮುಖ್ಯವಾಗಿದೆ. ಆದ್ರೆ ಸ್ಟೀಲ್ ಮಾಡೋ ಒಂದು ಹಳೆ ಪ್ರಾಸೆಸ್ ಅಂತ ಅಂದ್ರೆ ಕೋಕಿಂಗ್ ಕೋಲ್, ಇದರ ಒಂದು ಬ್ಲಾಸ್ಟ್ ಫರ್ನಾಸಸ್ ಗಳಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇದರಿಂದ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಈಗ ಕೋಕಿಂಗ್ ಕೋಲ್ ನ ಒಂದು ಭಾಗ ನೋಡಿದ್ವಿ ಅಂತಂದ್ರೆ ಹೈ ಕಾರ್ಬನ್ ಫ್ಯೂಯಲ್, ಹಾಗೆ ಐರನ್ ಓರ್, ಕಬ್ಬಿಣದ ಒಂದು ಅದಿರುನ ಒಂದು ಸ್ಟೀಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಜಾಸ್ತಿ ಹೀಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈ ಒಂದು ಪ್ರಾಸೆಸ್ ಏನಿದೆ ಅಲ್ವಾ, ಇದು ಇಂಡಿಯಾದ ಒಟ್ಟು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ನ 10 to 12% ವರೆಗೂ ಕಾರಣ ಆಗತ್ತೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ನಮ್ಮ ದೇಶ ಯಾವ ರೀತಿ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಿದೆ? ಈಗ ಇಂಡಿಯಾದಲ್ಲಿ ಐರನ್ ಓರ್ಗೆ ಬೇಕಾದಷ್ಟು ಸಂಪತ್ತಿದ್ರೂ ಕೂಡ ಕೋಕಿಂಗ್ ಕೋಲ್ಗಾಗಿ ಆಸ್ಟ್ರೇಲಿಯಾದ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಅಂದ್ರೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಈ ಫಾಸಿಲ್ ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿರೋದು ಪ್ರೊಡಕ್ಷನ್ ನ ಒಂದು ಮಾಲಿನ್ಯ ಮಾಡೋದು ಅಷ್ಟು ಮಾತ್ರ ಅಲ್ಲ, ಗ್ಲೋಬಲ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ ಕನ್ನಡದಲ್ಲಿ ಜಾಗತಿಕ ಮಾರುಕಟ್ಟೆ ಏರಿಳಿತ ಅಂತ ಹೇಳ್ತೀವಿ. ಇದನ್ನ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ಗೂ ಕೂಡ ಸಿಕ್ಕಾಕೊಳ್ತಾ ಇದೆ. ಮುಖ್ಯ ಸಮಸ್ಯೆ ಎಲ್ಲಿಂದ ಬರ್ತಿದೆ? ಈಗ ಇಂಡಿಯಾದ ಎಕನಾಮಿ ಬೆಳೆಯೋ ಹಾಗೆ ಸ್ಟೀಲ್ಗೂ ಕೂಡ ಬೇಡಿಕೆ ಜಾಸ್ತಿ ಆಗತ್ತೆ ಅಲ್ವಾ. ಈ ಟೈಮ್ ನಲ್ಲಿ ಎಮಿಷನ್ಸ್, ಹೊರಸೂಸುವಿಕೆ ಏನಿದೆ, ಇದನ್ನ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಪೊಲ್ಯೂಷನ್ ಸಹ ಜಾಸ್ತಿ ಆಗತ್ತೆ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತಾನೆ ನಮ್ಮ ಸರ್ಕಾರ ಗ್ರೀನ್ ಸ್ಟೀಲ್ ಮಿಷನ್ ನ ತಗೊಂಡ್ ಬಂದಿರೋದು. ಹಾಗಿದ್ರೆ ಈ ಮಿಷನ್ ಯಾವ ರೀತಿ ವರ್ಕ್ ಮಾಡುತ್ತೆ? ರಿನ್ಯೂವಬಲ್ ಎನರ್ಜಿ ಸೋರ್ಸಸ್, ನವೀಕರಿಸಬಹುದಾದ ಇಂಧನ ಮೂಲಗಳು, ಸೋಲಾರ್ ಆಗಿರ್ಬೋದು ಮತ್ತೆ ವಿಂಡ್ ಆಗಿರ್ಬೋದು, ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಎಂಕರೇಜ್ ಮಾಡೋದು. ಹಾಗೇನೆ ಗ್ರೀನ್ ಹೈಡ್ರೋಜನ್ ಅಂತ ಏನ್ ಹೇಳ್ತೀವಿ, ಇದನ್ನ ಇಂಟ್ರೊಡ್ಯೂಸ್ ಮಾಡೋದು. ಇದು ಕೋಕಿಂಗ್ ಕೋಲ್ ಅಂದ್ರೆ ಕೋಕಿಂಗ್ ಕಲ್ಲಿದ್ದಲು ಅಂತ ಏನ್ ಹೇಳ್ತೀವಿ, ಇದರ ಒಂದು ಕ್ಲೀನ್ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು, ಅಂದ್ರೆ ಸ್ವಚ್ಛ ಪರ್ಯಾಯ. ಹಾಗಿದ್ರೆ ಗ್ರೀನ್ ಹೈಡ್ರೋಜನ್ ಅಂತ ಅಂದ್ರೆ ಏನು ನೋಡಿ, ಗ್ರೀನ್ ಹೈಡ್ರೋಜನ್ ಅಂತ ಹೇಳಿದ್ರೆ ನೀರನ್ನ ನಾವು ಹೈಡ್ರೋಜನ್, ಜಲಜನಕ ಅಂತ ಕರಿತೀವಿ, ಮತ್ತೆ ಆಕ್ಸಿಜನ್ ಅನ್ನ ಆಮ್ಲಜನಕ ಅಂತ ಕರಿತೀವಿ. ಇದನ್ನ ಡಿವೈಡ್ ಮಾಡೋ ಮೂಲಕ ತಯಾರು ಮಾಡೋಂಥದ್ದು. ಅದಕ್ಕೆ ರಿನ್ಯೂವಬಲ್ ಎನರ್ಜಿ ಯೂಸ್ ಮಾಡ್ತಾರೆ. ಈಗ ಕೋಕಿಂಗ್ ಕೋಲ್ ವಿರುದ್ಧ ಏನಾದ್ರೂ ಗ್ರೀನ್ ಹೈಡ್ರೋಜನ್ ನ ಯೂಸ್ ಮಾಡಿದ್ರು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗೋದೇ ಇಲ್ಲ. ಇದು ಸ್ಟೀಲ್ ಮೇಕಿಂಗ್ ನಲ್ಲಿ ಒಂದು ದೊಡ್ಡ ಚೇಂಜ್ ಅನ್ನ ತಗೊಂಡ್ ಬರತ್ತೆ ಗೊತ್ತಾ. ಅದಕ್ಕೆ ನಮ್ಮ ಸರ್ಕಾರ ಈ ಮಿಷನ್ ನ ಇತರ ಇಂಪಾರ್ಟೆಂಟ್ ಅಂಶಗಳನ್ನು ಕೂಡ ತಗೊಂಡ್ ಬಂದಿದೆ. ಈಗ ಪಬ್ಲಿಕ್ ಪ್ರಾಜೆಕ್ಟ್ಸ್ ಗಳನ್ನ ನಾವು ನೋಡಿದಾಗ, ಸಾರ್ವಜನಿಕ ಯೋಜನೆಗಳಂತ ಏನ್ ಹೇಳ್ತೀವಿ, ಇದರಲ್ಲಿ ಗ್ರೀನ್ ಸ್ಟೀಲ್ ಯೂಸ್ ಮಾಡಲೇಬೇಕು ಅಂತ ಕಡ್ಡಾಯವಾಗಿ ನಮ್ಮ ಸರ್ಕಾರ ಹೇಳ್ತಿದೆ. ಗ್ರೀನ್ ಸ್ಟೀಲ್ ಅಂತ ಅಂದ್ರೆ ಕಡಿಮೆ ಕಾರ್ಬನ್ ಎಮಿಷನ್ಸ್ ಇಂದ ತಯಾರಿಸಿದಂತಹ ಸ್ಟೀಲ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಬೇಸ್ಡ್ ಸ್ಟೀಲ್ ಮೇಕಿಂಗ್ ಅಥವಾ ರಿನ್ಯೂವಬಲ್ ಎನರ್ಜಿ ಇಂಟಿಗ್ರೇಷನ್. ಈಗ ದೇಶೀಯ ಗ್ರೀನ್ ಸ್ಟೀಲ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋ ಮುಖಾಂತರ ಕಂಪನೀಸ್ಗಳು ಒಂದು ಕ್ಲೀನ್ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಮೋಟ್ ಮಾಡ್ತಿದ್ದಾರೆ. ಈಗ ಹೊಸ ಟೆಕ್ನಾಲಜಿಗಳಲ್ಲಿ ನಾವು ನೋಡಿದಾಗ ಇನೋವೇಷನ್ ಮತ್ತೆ ಇನ್ವೆಸ್ಟ್ಮೆಂಟ್ಗೆ ಎಂಕರೇಜ್ ಮಾಡ್ತಿರೋ ಮೂಲಕ ಇಂಡಸ್ಟ್ರಿನ ಒಂದು ಸಸ್ಟೈನಬಲ್ ಮಾಡೋದಕ್ಕೂ ಸಹ ಒಂದು ಪ್ಲಾನ್ ಮಾಡ್ತಿದ್ದಾರೆ
ಮಾಡ್ತಿದ್ದಾರೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ. ಬೇಸಿಕಲಿ ಈ ಮಿಷನ್ ನ ಇಂಡಿಯಾದ ಸ್ಟೀಲ್ ಇಂಡಸ್ಟ್ರಿ ಅಂದ್ರೆ ಉಕ್ಕು ಕೈಗಾರಿಕೆ ಅಂತ ಏನ್ ಹೇಳ್ತೀವಿ, ಇದನ್ನ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಮಾಡೋದಕ್ಕೆ ಒಂದು ದೊಡ್ಡ ಹೆಜ್ಜೆ ಇಡ್ತಿರೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸರ್ಕಾರ ಯಾಕೆ ಇವಾಗ ಗ್ರೀನ್ ಸ್ಟೀಲ್ ಮೇಲೆ ಇಷ್ಟೊಂದು ಫೋಕಸ್ ಮಾಡ್ತಿದೆ? ಸರ್ಕಾರ ಈಗ ಗ್ರೀನ್ ಸ್ಟೀಲ್ ಮಿಷನ್ಗೆ ಜಾಸ್ತಿ ಫೋಕಸ್ ಮಾಡ್ತಿರೋದಕ್ಕೆ ಗ್ಲೋಬಲ್ ಮತ್ತೆ ಡೊಮೆಸ್ಟಿಕ್ ಕಾರಣಗಳು ಬೇಕಾದಷ್ಟಿದೆ. ಗ್ಲೋಬಲ್ ಕಾರಣ ಅಂದ್ರೆ ಜಾಗತಿಕವಾಗಿ ನಾವು ನೋಡ್ತಿರೋಂತ ಕಾರಣ ಅಂತಂದ್ರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ ಅಂದ್ರೆ CBAM ಅಂತ ಹೇಳ್ತೀವಿ. ಈಗ ಯುರೋಪಿಯನ್ ಯೂನಿಯನ್ EU ಅಂತ ಏನ್ ಕರಿತೀವಿ, ಇದು 2026ರಿಂದ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ CBAM ನ ಕಂಪ್ಲೀಟ್ ಆಗಿ ಜಾರಿಗೆ ತರಬೇಕು ಅಂತ ರೆಡಿ ಮಾಡ್ಕೊಂಡಿದೆ. ಬೇಸಿಕಲಿ ಇದೊಂದು ಪ್ರಾಸೆಸ್. ಈಗ ಕಾರ್ಬನ್ ಎಮಿಷನ್ಸ್ ಜಾಸ್ತಿ ಇರೋ ಪ್ರಾಡಕ್ಟ್ಸ್ ಗಳು, ಉತ್ಪನ್ನಗಳು ಅಂತ ಹೇಳ್ಬೋದು. ಉದಾಹರಣೆಗೆ ಸ್ಟೀಲ್ ಮೇಲೆ ಕಾರ್ಬನ್ ಟ್ಯಾಕ್ಸ್ ಅಂದ್ರೆ ಕಾರ್ಬನ್ ತೆರಿಗೆ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕ್ತಾರೆ. ಈಗ CBAM ಪ್ರಕಾರ ನಮ್ಮ ಭಾರತದಿಂದ EUಗೆ ಎಕ್ಸ್ಪೋರ್ಟ್ ಮಾಡ್ತಿರುವಂತಹ ಕಾರ್ಬನ್ ಇಂಟೆನ್ಸಿವ್ ಸ್ಟೀಲ್ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ಬೋದು ಅಥವಾ ಮಾರ್ಕೆಟ್ ಆಕ್ಸೆಸ್ ಸಹ ನಷ್ಟ ಆಗ್ಬೋದು ಅಂತ. ಇದು ಖಂಡಿತವಾಗ್ಲೂ ದೊಡ್ಡ ಸಮಸ್ಯೆನೆ. ಯಾಕೆ ಗೊತ್ತಾ, ಯುರೋಪ್ ಇಂಡಿಯಾಗೆ ಒಂದು ಮೇಜರ್ ಸ್ಟೀಲ್ ಎಕ್ಸ್ಪೋರ್ಟ್ ಮಾರ್ಕೆಟ್. 2023 ನಾವು ಒಂದು ಫೈನಾನ್ಷಿಯಲ್ ರಿಪೋರ್ಟ್ ಅನ್ನ ನೋಡ್ತಿದೀವಿ ಅಂತಂದ್ರೆ ಇಂಡಿಯನ್ ಸ್ಟೀಲ್ ಮೇಕರ್ಸ್ ಯಾರೆಲ್ಲ ಇದ್ದಾರೆ, ಸುಮಾರು 6 ಮಿಲಿಯನ್ ಟನ್ಸ್ ಗಳಷ್ಟು ಸ್ಟೀಲ್ ಅನ್ನ EUಗೆ ಎಕ್ಸ್ಪೋರ್ಟ್ ಮಾಡಿದ್ರು ಗೊತ್ತಾ. ಮುಂದೆ ಏನಾದ್ರೂ ಲೋ ಕಾರ್ಬನ್ ಮೆಥಡ್ಸ್ ನ ಯೂಸ್ ಮಾಡದೆ ಹೋದ್ರೆ CBAM ಇಂದ ಈ ಒಂದು ಎಕ್ಸ್ಪೋರ್ಟ್ ತುಂಬಾನೇ ಖರ್ಚಾಗತ್ತೆ. ಅದಕ್ಕೆ ಗ್ರೀನ್ ಟೆಕ್ನಾಲಜೀಸ್ ನ ಯೂಸ್ ಮಾಡೋದ್ರಿಂದ ಪ್ಲಾನೆಟ್ ನ ಸೇವ್ ಮಾಡೋದಷ್ಟೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಸಹ ಕಾಂಪೀಟ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಡೊಮೆಸ್ಟಿಕ್ ಕಾರಣನ ನಾವು ನೋಡಿದ್ವಿ ಅಂತಂದ್ರೆ ನೆಟ್ ಝೀರೋ ಎಮಿಷನ್ಸ್ ಬೈ 2070. ನಮ್ಮ ಇಂಡಿಯಾದ COP26 ಕ್ಲೈಮೇಟ್ ಸಮ್ಮಿಟ್ ನಲ್ಲಿ 2070 ಒಳಗೆ ನೆಟ್ ಝೀರೋ ಎಮಿಷನ್ಸ್ ಮಾಡುವಂತಹ ಗುರಿ ಇದೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಈ ಗೋಲ್ ನ ರೀಚ್ ಆಗೋದಕ್ಕೆ ಜಾಸ್ತಿ ಎಮಿಷನ್ಸ್ ನ ಕಮ್ಮಿ ಮಾಡೋದು ಮುಖ್ಯ, ಅದರಲ್ಲೂ ಸ್ಟೀಲ್ ತರಹದ ಜಾಸ್ತಿ ಪೊಲ್ಯೂಷನ್ಸ್ ಮಾಡುವಂತಹ ಇಂಡಸ್ಟ್ರೀಸ್ ಗಳಲ್ಲಿ. ಇನ್ನು ಗ್ರೀನ್ ಸ್ಟೀಲ್ ಮಿಷನ್ಸ್ ಗೆ ಈ ಒಂದು ಮಹತ್ವಾಕಾಂಕ್ಷಿ ಗೋಲ್ ಅನ್ನ ಅಚೀವ್ ಮಾಡೋದು ಖಂಡಿತವಾಗ್ಲೂ ಕೂಡ ಅವಶ್ಯಕ ಅಂತ ಹೇಳ್ಬೋದು. ಇದನ್ನೆಲ್ಲ ಮಾಡ್ತಿದೀವಿ ಅಂತಂದ್ರೆ ಈ ವ್ಯವಸ್ಥೆಯ ಆರ್ಥಿಕ ಸವಾಲುಗಳಾದ್ರೂ ಯಾವ ರೀತಿ ಇರುತ್ತೆ? ಈಗ ಸ್ಟೀಲ್ ಮೇಕರ್ಸ್ಗೆ ಈ ಚೇಂಜ್ ಕಡಿಮೆ ಖರ್ಚಲ್ಲಿ ಖಂಡಿತವಾಗ್ಲೂ ಆಗಲ್ಲ. ಗ್ರೀನ್ ಪ್ರೊಡಕ್ಷನ್ ಮೆಥಡ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ಇದನ್ನ ಚೇಂಜ್ ಮಾಡೋದಕ್ಕೆ ಹೊಸ ಪ್ಲಾಂಟ್ಸ್ ಗಳನ್ನ ಕಟ್ಟಬೇಕಾಗತ್ತೆ ಅಥವಾ ಹಳೆ ಪ್ಲಾಂಟ್ಸ್ ಗಳಿಗೆ ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸಣ್ಣ ಸ್ಟೀಲ್ ಪ್ರೊಡ್ಯೂಸರ್ಸ್ಗೆ ಕಷ್ಟ ಆಗ್ಬೋದು, ಆದ್ರೆ ದೊಡ್ಡ ಕಂಪನೀಸ್ ಗಳು ಯಾರೆಲ್ಲ ಇರ್ತಾರೆ, ಉದಾಹರಣೆಗೆ ಟಾಟಾ ಸ್ಟೀಲ್ ಮತ್ತೆ JSW ಸ್ಟೀಲ್ ನ್ಯೂ ಟೆಕ್ನಾಲಜಿ, ಈ ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇದರಿಂದ ಗ್ಲೋಬಲ್ ಎಕ್ಸ್ಪೋರ್ಟ್ ಮಾರ್ಕೆಟ್ ನಲ್ಲಿ ಮುಂದೆ ಇರೋದಕ್ಕೂ ಸಹ ಸಹಾಯ ಆಗತ್ತೆ ಗೊತ್ತಾ. ಇನ್ನು ಸೆಲ್ಫ್ ರಿಲಯನ್ಸ್ ಮತ್ತೆ ಇನೋವೇಟಿವ್ ಆಪರ್ಚುನಿಟೀಸ್ ಗಳು ಸಹ ಜಾಸ್ತಿ ಇರುತ್ತೆ. ಈ ಮಿಷನ್ ಇಂದ ಇನ್ನೊಂದು ಬೆನಿಫಿಟ್ ಕೂಡ ಇದೆ ಗೊತ್ತಾ, ಇಂಡಿಯಾ ಇಂಪೋರ್ಟೆಡ್ ಕೋಕಿಂಗ್ ಕೋಲ್. ಇದನ್ನ ನಾವು ನೋಡೋದ್ರಿಂದ ಅಂದ್ರೆ ಆಮದು ಮಾಡ್ಕೊಳ್ತಿರುವಂತಹ ಕೋಕಿಂಗ್ ಕಲ್ಲಿದ್ದಲು ಏನಿದೆ ಇದರ ಮೇಲೆ ಡಿಪೆಂಡ್ ಆಗಿರೋದು ಸಹ ಕಮ್ಮಿ ಆಗತ್ತೆ. ಇನ್ನು ಗ್ರೀನ್ ಹೈಡ್ರೋಜನ್ ಮತ್ತೆ ರಿನ್ಯೂವಬಲ್ ಎನರ್ಜಿ ಏನಾದ್ರೂ ಮುಖ್ಯ ಪಾತ್ರ ವಹಿಸ್ತು ಅಂತಂದ್ರೆ ನಮ್ಮ ದೇಶದ ಎನರ್ಜಿ ಅಂದ್ರೆ ಸೆಲ್ಫ್ ರಿಲಯನ್ಸ್ ಏನೆಲ್ಲ ಇದೆ, ಹಾಗೆ ರಿನ್ಯೂವಬಲ್ ಎನರ್ಜಿ ಕಂಪನೀಸ್ಗಳು ಕೂಡ ಹಾಗೆ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸರ್ಸ್ಗೆ ಒಂದು ಹೊಸ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಡೊಮೆಸ್ಟಿಕ್ ಮತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಹಿನ್ನಡೆ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಈಗ ಸ್ಟೀಲ್ ಮೇಕರ್ಸ್ ಈ ಚೇಂಜ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡದೆ ಹೋದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ ಶೇರ್ಗಳು ಅಂದ್ರೆ ದೇಶೀಯ ಮಾರುಕಟ್ಟೆ ಪಾಲ್ಗಳನ್ನ ಕಳ್ಕೊಳ್ಬಹುದು. ಹಾಗೇನೆ ಗ್ಲೋಬಲ್ ಮಾರ್ಕೆಟ್ ಆಕ್ಸೆಸ್ ಅಂದ್ರೆ ಜಾಗತಿಕ ಮಾರುಕಟ್ಟೆ ಪ್ರವೇಶ ಏನಿದೆ ಇದು ಕೂಡ ನಷ್ಟ ಆಗ್ಬಹುದು. ಗ್ರೀನ್ ಸ್ಟೀಲ್ ಮಿಷನ್ ಕೇವಲ ಪರಿಸರಕ್ಕೆ ಮಾತ್ರ ಅಲ್ಲ, ಇದು ಫ್ಯೂಚರ್, ನಮ್ಮ ಭವಿಷ್ಯ ಅಂತ ಹೇಳ್ಬೋದು. ಹಾಗೆ ಸ್ಟೀಲ್ ಇಂಡಸ್ಟ್ರಿನ ಸೆಕ್ಯೂರ್ ಮಾಡೋದಕ್ಕೆ ಒಂದು ಸ್ಟ್ರಾಟಜಿಕ್ ಮೂವ್. ಕಡಿಮೆ ಕಾರ್ಬನ್ ಎಮಿಷನ್ಸ್ ಇರೋ ಈ ಜಗತ್ನಲ್ಲಿ ಇಂಡಿಯಾದಿಂದ ಸ್ಟೀಲ್ ಇಂಡಸ್ಟ್ರಿ ಏನಾದ್ರೂ ಕಾಂಪೀಟ್ ಆಗಿ ಉಳಿಬೇಕು ಅಂತಂದ್ರೆ ಈ ಮಿಷನ್ ಖಂಡಿತವಾಗ್ಲೂ ದಾರಿ ತೋರ್ಸತ್ತೆ. ಮುಂದೆ ಇದ್ರೂ ಕೂಡ ಈ ಜರ್ನಿ ಏನಿದೆ ಇದರಲ್ಲಿ ಬೇಕಾದಷ್ಟು ಚಾಲೆಂಜಸ್ ಗಳಿರುತ್ತೆ, ಆದ್ರೆ ಇದು ಇಂಡಿಯಾಗೆ ಕ್ಲೀನ್ ಮತ್ತೆ ಸಸ್ಟೈನಬಲ್ ಉಳಿತಾಯದ ಕಡೆ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ. ನಂಬರ್ 1, NPCI ಇಂದ UPIಗೆ ಸಂಬಂಧಿಸಿದ ಬೇಕಾದಷ್ಟು ಬದಲಾವಣೆಗಳಾಗಿದೆ. NPCI ಅಂತ ಹೇಳಿದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, UPI ಅಂತ ಹೇಳಿದ್ರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಇದಕ್ಕೆ ಸರಿಸುಮಾರು 30% ಕ್ಯಾಪ್ ಅಂದ್ರೆ ಈ ಮಿತಿ ಹಾಕಿರುವಂತಹ ಟೈಮ್ ಲಿಮಿಟ್ ನ ಡಿಸೆಂಬರ್ 2026 ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಜೊತೆಗೆ ವಾಟ್ಸ್ಆಪ್ ಪೇ ಮೇಲೆ ಹಾಕಿದಂತಹ ಯೂಸರ್ ಕ್ಯಾಪ್ ಅನ್ನು ಕೂಡ ತೆಗೆದು ಹಾಕಿದ್ದಾರೆ. ಇದರಿಂದಾಗಿ ವಾಟ್ಸ್ಆಪ್ ಪೇ ಏನಿಲ್ಲ ಅಂದ್ರೂ ಕೂಡ 500 ಮಿಲಿಯನ್ ಬಳಕೆದಾರರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಸರ್ವಿಸ್ ಅನ್ನ ಕೊಡಬಹುದು ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನು 2024 UPI ಟ್ರಾನ್ಸಾಕ್ಷನ್ಸ್ ಎಲ್ಲ ಏನಿದೆ ಇದು 32% ಜಾಸ್ತಿ ಆಗಿದೆ. ಈ ಮಾರ್ಕೆಟ್ ನಲ್ಲಿ ಫೋನ್ ಪೇ ಮತ್ತು ಗೂಗಲ್ ಪೇ ಜಾಸ್ತಿ ಶೇರ್ ಅನ್ನ ಹೊಂದಿದೆ ಗೊತ್ತಾ.
ನಂಬರ್ 2, ಪ್ರತಾಪ್ ಸ್ನಾಕ್ಸ್ ನಲ್ಲಿ ಒಂದು ದೊಡ್ಡ ಹೂಡಿಕೆನೇ ಇದೆ ಗೊತ್ತಾ. ಅಂದ್ರೆ ಆತಮ್ ಮತ್ತೆ ಮಾಹಿ ಮಧುಸೂದನ್ ಖೇಲಾ ಅನ್ನೋರು ಈ ಒಂದು ಪ್ರತಾಪ್ ಸ್ನಾಕ್ ಅಲ್ಲಿ ಎಲ್ಲೋ ಡೈಮಂಡ್ ಅಂತ ಏನ್ ಕರಿತೀವಿ ಇದನ್ನ ತಯಾರಿಸೋದಕ್ಕೆ 72.8% ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಗೊತ್ತಾ. ಇದು ಬ್ರೋಕನ್ ಸ್ನಾಕ್ ಮಾರ್ಕೆಟ್ ಅಲ್ಲಿ ಒಂದು ಕಾಂಪಿಟೇಷನ್ ಅನ್ನು ಕೂಡ ಜಾಸ್ತಿ ಮಾಡುತ್ತೆ. ಈ ಮೂವ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ಅಫೋರ್ಡಬಲ್ FMCG ಸೆಕ್ಟರ್ ನ ನಾವು ನೋಡಿದಾಗ ಇದರಲ್ಲಿ ಕನ್ಸಾಲಿಡೇಷನ್ ಏನಿದೆ ಇದನ್ನ ಎಂಫಸೈಸ್ ಮಾಡ್ತಿರೋದು ಕೂಡ ನಮಗೆ ಕಾಣುತ್ತೆ. ನಂಬರ್ 3, ಬ್ಲಿಂಕಿಟ್ ನ ಹೊಸ ಪ್ರಯತ್ನ. ಈಗ ಬ್ಲಿಂಕಿಟ್ ಒಂದು ದೊಡ್ಡ ಸೈಜ್ ಆರ್ಡರ್ಗಾಗಿ ಹೊಸ ಫ್ಲೀಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದೆ. 2999ಕ್ಕಿಂತ ಜಾಸ್ತಿ ಪರ್ಚೇಸ್ಗಾಗಿ EMI ಆಪ್ಷನ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದೆ ಗೊತ್ತಾ. ಈ ಒಂದು ಎಫರ್ಟ್ ಹೈ ಟಿಕೆಟ್ ಐಟಮ್ಸ್ಗೆ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡೋದಕ್ಕೆ ಹಾಗೆ ಹೊಸ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಕಾಶಿಯಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.